ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾನ್ ರಾಜನಿದ್ದ. ಅವರು ನ್ಯಾಯ ಮತ್ತು ಜ್ಞಾನದಿಂದ ರಾಜ್ಯವನ್ನು ಆಳುತ್ತಿದ್ದರು. ಆ ರಾಜ್ಯದಲ್ಲಿ ನಿಯಮಗಳು ಬಹಳ ಕಠಿಣವಾಗಿದ್ದವು. ಸಣ್ಣ ತಪ್ಪಿಗೂ ಕಠಿಣ ಶಿಕ್ಷೆ ವಿಧಿಸಲಾಗುತ್ತಿತ್ತು. ಅವರ ರಾಜಭವನದಲ್ಲಿ ಒಬ್ಬ ಪಂಡಿತನಿದ್ದ. ಆತನು ಮಹಾಜ್ಞಾನಿ, ಧಾರ್ಮಿಕನೂ ಆಗಿದ್ದನು. ಎಲ್ಲರೂ ಅವನನ್ನು ಗೌರವಿಸುತ್ತಿದ್ದರು. ಆದರೆ ಒಂದೇ ದಿನ ರಾಜ್ಯದ ಎಲ್ಲರ ಎದುರು ನಡೆಯುತ್ತಿದ್ದ ಮಹತ್ವದ ಧಾರ್ಮಿಕ ವಿಧಿಯಲ್ಲಿ ಆ ಪಂಡಿತನು ಒಂದು ಸಣ್ಣ ತಪ್ಪನ್ನು ಮಾಡಿಬಿಟ್ಟನು. ತಪ್ಪು ಸಣ್ಣದಾದರೂ ಅದು ಅರಮನೆ ನಿಯಮಕ್ಕೆ ವಿರುದ್ಧವಾಗಿತ್ತು. ರಾಜನಿಗೆ ಅದರಿಂದ ಬೇಸರವಾಯಿತು. ಅವನು ಪಂಡಿತನಿಗೆ ಶಿಕ್ಷೆ ನೀಡಲು ಇಷ್ಟವಿರಲಿಲ್ಲ. ಆದರೆ ಆ ತಪ್ಪನ್ನು ಎಲ್ಲರೂ ನೋಡಿದ್ದರಿಂದ ಕಾನೂನು ಮತ್ತು ಶಿಸ್ತನ್ನು ಕಾಪಾಡಲು ಅವನು ಶಿಕ್ಷೆ ನೀಡಲೇಬೇಕಾಯಿತು. ಆ ರಾಜ್ಯದಲ್ಲಿ 4 ಕೆಲಸಗಳು ದೊಡ್ಡ ಪಾಪವೆಂದು ಪರಿಗಣಿಸಿದ್ದರು: ಮದ್ಯಪಾನ, ಮಾಂಸ ಸೇವನೆ, ವೇಶ್ಯೆಯೊಂದಿಗಿನ ದೈಹಿಕ ಸಂಪರ್ಕ, ಆತ್ಮಹತ್ಯೆ. ರಾಜನು ಹೇಳಿದ, ನೀನು ರಾಜ್ಯಕ್ಕೆ ಮಾಡಿದ ಸೇವೆ ಅಮೂಲ್ಯವಾದುದು. ಆದರೆ ಕಾನೂನು ಎಲ್ಲರಿಗೂ ಒಂದೇ. ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದರೆ ಈ 4ರಲ್ಲಿ ನಿನಗೆ ಬೇಕಾದ ಒಂದು ಶಿಕ್ಷೆಯನ್ನು ನೀನೇ ಆಯ್ಕೆ ಮಾಡಬಹುದು. ಪಂಡಿತನು ವಿನಯದಿಂದ ತಲೆ ತಗ್ಗಿಸಿ ಆಜ್ಞೆಯನ್ನು ಸ್ವೀಕರಿಸಿದ. ಆ ರಾತ್ರಿ ಅವನನ್ನು 4 ಕೊಠಡಿಗಳಿರುವ ಕಾರಾಗೃಹಕ್ಕೆ ಕೊಂಡೊಯ್ದರು. ಪ್ರತಿಯೊಂದು ಕೊಠಡಿ ಒಂದು ಪಾಪವನ್ನು ಸೂಚಿಸುತ್ತಿತ್ತು. ಮೊದಲು ಅವನು ಮದ್ಯ ಇರುವ ಕೊಠಡಿಯನ್ನು ತೆರೆದು ನೋಡಿ, ಅಯ್ಯೋ ಮದ್ಯ, ಇದು ಮನುಷ್ಯನ ವಿವೇಕವನ್ನು ಕಳೆದುಕೊಳ್ಳಿಸುತ್ತದೆ, ನಾನು ಇದನ್ನು ತಗೊಳ್ಳಲಾರೆ ಎಂದು ಹಿಂತಿರುಗಿದ. ಮುಂದೆ ಮಾಂಸ ಇರುವ ಕೊಠಡಿಯನ್ನು ತೆರೆದು ನೋಡಿ, ನಾನು ಪಂಡಿತನು, ಮಾಂಸ ಸೇವನೆ ಪಾಪ ಎಂದು ಹಿಂತಿರುಗಿದ. 3ನೇ ಕೊಠಡಿಯಲ್ಲಿ ಒಬ್ಬ ಸುಂದರ ಮಹಿಳೆ ಕಡಿಮೆ ವಸ್ತ್ರಗಳಲ್ಲಿ ಕುಳಿತಿದ್ದಳು. ನಾನು ವೇಶ್ಯೆ, ನಿನ್ನ ಸೇವೆಗೆ ಬಂದಿದ್ದೇನೆ ಎಂದಳು. ಪಂಡಿತನು ನಡುಗಿ, ಇಲ್ಲ, ಇದು ದೊಡ್ಡ ಪಾಪ ಎಂದು ಬಾಗಿಲು ಮುಚ್ಚಿದ. 4ನೇ ಕೊಠಡಿಯಲ್ಲಿ ನೇಣುಗಟ್ಟಲು ಕಂಬಕ್ಕೆ ಕಟ್ಟಿ ಇಟ್ಟಿದ್ದ ಕಡ್ಡಾಯದ ಕಟ್ಟು. ಅವನು ಬೆಚ್ಚಿಬಿದ್ದ. ನಾನು ಬದುಕನ್ನು ಅಂತ್ಯಗೊಳಿಸಲು ಹೇಗೆ ಸಾಧ್ಯ? ಹೀಗೆ ಯಾವನ್ನೂ ಆಯ್ಕೆ ಮಾಡಲಿ ಎಂಬ ಗೊಂದಲ. ಬಹಳ ಯೋಚನೆ ಮಾಡಿದ ಮೇಲೆ ಆತನು ಹೀಗೆ ತಿಳುಕೊಂಡ, ಮರಣ ಬೇಡ, ವೇಶ್ಯೆಯ ಬಳಿಗೆ ಹೋಗುವುದು ಬೇಡ, ಮಾಂಸವೂ ಬೇಡ, ಮದ್ಯ ಸ್ವಲ್ಪ ಮಾತ್ರ ಕುಡಿದರೆ ದೊಡ್ಡದಾಗುವುದಿಲ್ಲವೆಂದು. ಹೀಗಾಗಿ ಅವನು ಮದ್ಯದ ಕೊಠಡಿಗೆ ಹೋಗಿ ಸ್ವಲ್ಪ ಕುಡಿದ. ಮೊದಲ ಬಾರಿಗೆ ಕುಡಿದ ಮದ್ಯ ಅವನಿಗೆ ಭ್ರಮೆ ಮತ್ತು ಸುಖವನ್ನು ಕೊಟ್ಟಿತು. ಇನ್ನೊಂದು ಸ್ವಲ್ಪ ಮಾತ್ರ ಎಂದು ಕುಡಿದ. ಮತ್ತೆ ಕುಡಿದ. ಕೊನೆಗೆ ಸಂಪೂರ್ಣ ಬಾಟಲಿಯನ್ನು ಖಾಲಿ ಮಾಡಿದ. ಮದ್ಯದ ನಶೆ ಹೆಚ್ಚುತ್ತಿದ್ದಂತೆ ಅವನಿಗೆ ಹಸಿವು ತಟ್ಟಿತು. ಮಾಂಸದ ವಾಸನೆ ಅವನ ಮನಸ್ಸನ್ನು ಗೆದ್ದಿತು. ಒಮ್ಮೆ ಮಾತ್ರ ತಿಂದರೂ ಏನು ಎಂದು ಮಾಂಸವನ್ನು ತಿಂದ. ನಂತರ ಅವನ ಇಂದ್ರಿಯಗಳು ದುರ್ಬಲವಾಗಿದವು. ವೇಶ್ಯೆಯ ಚಿತ್ರಣ ಮನಸ್ಸಿನಲ್ಲಿ ಮೂಡಿತು. ಒಮ್ಮೆ ಮಾತ್ರ ಎಂದು ಅವಳ ಬಳಿಗೆ ಹೋಗಿ ಆ ರಾತ್ರಿ ಅವಳೊಂದಿಗೆ ದೈಹಿಕ ಸಂಬಂಧ ಕಳೆದನು. ಬೆಳಿಗ್ಗೆ ಮದ್ಯದ ನಶೆ ಇಳಿದಾಗ ಆತನು ಮಾಡಿದ ಎಲ್ಲ ತಪ್ಪುಗಳು ಅವನಿಗೆ ನೆನಪಾದವು. ಅವನು ನಾಚಿಕೆಪಟ್ಟು ನರಳಿದನು. ಈ ಮುಖವನ್ನು ನಾನು ಯಾರಿಗೆ ತೋರಿಸಲಿ ಎಂಬ ವಿದ್ರೋಹ ತನ್ನನ್ನು ತಾನೇ ದೂಷಿಸಿಕೊಂಡು ಅವನು 4ನೇ ಕೊಠಡಿಗೆ ಹೋಗಿ ನೇಣಿಗೆ ನೇತಿಕೊಂಡ. ಬೆಳಗ್ಗೆ ರಕ್ಷಕರು ಬರುವಾಗ ಅವರು ನೋಡಿದ ದೃಶ್ಯ ದಯನೀಯವಾಗಿತ್ತು. ರಾಜನು ಮೌನವಾಗಿ ಕಣ್ಣೀರಿಟ್ಟ. ಮಾನವನ ಶತ್ರು ಹೊರಗೆ ಇಲ್ಲ, ಅದು ಅವನ ಮನಸ್ಸಿನೊಳಗೆ ಇದೆ ಎಂದು ಕಹಿಯಾಗಿ ಹೇಳಿದರು. ಸ್ನೇಹಿತರೆ, ಈ ಕಥೆ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ನಮ್ಮ ಮನಸ್ಸು ಕೂಡ ಪಂಡಿತರಂತೆ ಚೆನ್ನಾಗೇ ತಿಳಿದಿರುತ್ತದೆ. ಆದರೆ ಒಮ್ಮೆ ಮಾತ್ರ ಏನಾಗುತ್ತದೆ ಎಂದು ನಮ್ಮನ್ನೇ ಮೋಸಗೊಳಿಸುತ್ತದೆ. ಬೃಹತ್ ತಪ್ಪುಗಳು ಒಂದೇ ದಿನ ಬರುತ್ತಿಲ್ಲ. ಅವು ಚಿಕ್ಕ ಚಿಕ್ಕ ತಪ್ಪುಗಳಿಂದ ಶುರುವಾಗುತ್ತವೆ. ಒಂದು ಸುಳ್ಳು, ಒಂದು ತಪ್ಪು ಅಭ್ಯಾಸ, ಒಂದು ತಪ್ಪು ನಿರ್ಧಾರ. ನಮ್ಮ ಮನಸ್ಸು ಮೇಲೆ ನಿಯಂತ್ರಣ ಕಳೆದುಕೊಂಡಾಗ ಅದು ನಮ್ಮ ಬದುಕನ್ನೇ ಹಾಳು ಮಾಡುತ್ತದೆ. ಆದ್ದರಿಂದ ಮನಸ್ಸಿನ ಮೊದಲ ತಪ್ಪು ಚಿಂತನೆಗೆ ಬಾಗಿಲು ಮುಚ್ಚಿಬಿಡಿ. ಏಕೆಂದರೆ ಒಂದು ಹನಿ ವಿಷವು ಹಾಲಿನ ಪಾತ್ರೆಯನ್ನು ಹಾಳು ಮಾಡುತ್ತದೆ. ಸ್ನೇಹಿತರೆ, ಈ ಕಥೆಯು ನಮಗೆ ಎಚ್ಚರಿಸುವುದು ಏನೆಂದರೆ, ನಿಜವಾದ ಶಕ್ತಿ ಇತರರನ್ನು ಗೆಲ್ಲುವುದಲ್ಲ, ಸ್ವಂತ ಮನಸ್ಸನ್ನು ಗೆಲ್ಲುವುದರಲ್ಲಿ ಇದೆ ಎಂದು.